ರವಿಚಂದ್ರನ್ ಅವರು ವೇದಿಕೆ ಮೇಲೆ ಕಣ್ಣೀರಾಗ್ತಾರೆ, ಭಾವುಕರಾಗಿ ಸ್ವಲ್ಪ ಮಾತನಾಡ್ತಾರೆ. ನಿಜವಾಗ್ಲೂ ಅದ್ಭುತವಾದಂತ ನಟ ವಿ ರವಿಚಂದ್ರನ್ ಅವರು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ, ಏಳು ಬೀಳುಗಳನ್ನ ನೋಡಿದ್ದಾರೆ. ಬಹಳಷ್ಟು ರೀತಿಯಲ್ಲೂ ಕೂಡ ಅವರಿಗೆ ಸಪೋರ್ಟ್ ಆಗಿ ಅಷ್ಟಾಗಿ ಯಾರು ಕೂಡ ಬರ್ಲಿಲ್ಲ. ಮತ್ತೆ ಫೈನಾನ್ಷಿಯಲಿ ಕೂಡ ತುಂಬಾನೇ ಜೋಪಾನವಾಗಿ ಇದ್ರೂ ಕೂಡ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಕತೆ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಾರೆ, ನಿರ್ದೇಶನದತ್ತೂ ಕೂಡ ಚೆನ್ನಾಗಿ ಮಾಡ್ತಾರೆ. ಬಟ್ ಸಿನಿಮಾ ತಕ್ಕ ಮಟ್ಟಿಗೆ ಓಡುತ್ತೆ. ಸೋಲನ್ನು ಕೂಡ ನೋಡಿದ್ದಾರೆ. ಅದಕ್ಕೆಲ್ಲ ಒಂದು ಟೈಮ್ ನಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದು ಡಿ ಕೆ ಶಿವಕುಮಾರ್ ಅವರು. ನಿನಗೆ ಏನಾದ್ರು ಬೇಕಿದ್ರೆ ಕೇಳು ಅಂತ ಹೇಳಿದ್ರಂತೆ. ಕುಗ್ಗಿದಂತ ಟೈಮಲ್ಲಿ ಯಾರ ಹತ್ರನೂ ಕೂಡ ರವಿಚಂದ್ರನ್ ಅವರು ಎಲ್ಲಿಯ ತನಕ ಕೈ ಚಾಚಿಲ್ಲ. ಸ್ವಾಭಿಮಾನದ ಒಂದು ಬದುಕನ್ನ ಬದುಕಿದಂತವ್ರು. ಎಲ್ಲಾ ಟೈಮ್ಲೂ ಕೂಡ ಅಷ್ಟೇನೆ ಸಿನಿಮಾಗಾಗಿ ಸಿಕ್ಕಾಪಟ್ಟೆ ದುಡ್ಡನ್ನ ಸುರಿದಿದ್ರು. ಒಂದು ಸಾಂಗ್ ಮಾಡೋಕೆನೆ ಅಷ್ಟರ ಮಟ್ಟಿಗೆ ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಮಾಡ್ತಾ ಇದ್ದಿದ್ರು. ಮತ್ತೆ ಅಷ್ಟೊಂದು ಸಿನಿಮಾಗೆ ಸಾಂಗ್ಗೆನೆ ಎಷ್ಟೊಂದು ದುಡ್ಡನ್ನ ಹಾಕ್ತಾ ಇದ್ರು. ಅಷ್ಟು ಚೆನ್ನಾಗಿ ಬರಬೇಕು ಅಂತ ಅವರ ಒಂದು ತಲೆಯಲ್ಲಿರೋದು. ಅದಕ್ಕೋಸ್ಕರನೇ ಮಾಡ್ತಾ ಇದ್ದಿದ್ದು. ಬಟ್ ಕೆಲವೊಂದು ಸಿನಿಮಾಗಳು ಲಾಸ್ ಆಗೋದು, ದುಡ್ಡು ರಿಕವರಿ ಆಗ್ತಿರಲಿಲ್ಲ, ತುಂಬಾನೇ ಸಾಲ ಮಾಡ್ಕೊಂಡಿರುವಂತ ಟೈಮ್ ಸಹ ಇದೆ. ಅಂತ ಟೈಮಲ್ಲೂ ಕೂಡ ಒಂದು ಬೆನ್ನೆಲುಬಾಗಿ ನಿಂತಿದ್ದು, ಸಪೋರ್ಟ್ ಆಗಿ ನಿಂತಿದ್ದು ಡಿ ಕೆ ಶಿವಕುಮಾರ್ ಅವರು. ಈ ಒಂದು ಜೀವ ನಿಮಗಾಗಿ ಅಂತ ಕೂಡ ಡೈಲಾಗ್ ಅನ್ನ ಹೊಡಿತಾರೆ. ಯಾಕೆಂದ್ರೆ ರವಿಚಂದ್ರನ್ ಅವರು ಇಲ್ಲಿಯ ತನಕ ಯಾರ ಬಗ್ಗೆನೂ ಕೂಡ ಆ ರೀತಿ ಡೈಲಾಗ್ ಅನ್ನ ಹೊಡೆದಿಲ್ಲ. ಅದು ಜೀವನೇ ನಿಮಗೆ ಅರ್ಪಣೆ ಅಂದ್ರೆ ನಿಜವಾಗ್ಲೂ ಎಂತ ದೊಡ್ಡ ಮಾತು ಅಲ್ವಾ. ಸೊ ಅದನ್ನ ರವಿಚಂದ್ರನ್ ಅವರು ಹೇಳಿದ್ದಾರೆ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ರವಿಚಂದ್ರನ್ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಎಷ್ಟೊಂದು ಅಪಾರವಾದಂತ ಗೌರವ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಂತ. ನಿಜವಾಗ್ಲೂ ಕೂಡ ನೋಡೋಕೆನೆ ಬಹಳಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳೋಕ್ಕೂ ಕೂಡ. ಇದೇ ರೀತಿ ರವಿಚಂದ್ರನ್ ಅವ್ರಿಗೆ ಸಪೋರ್ಟ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು. ಯಾಕಂದ್ರೆ ಅವಕಾಶಗಳು ಉಂಟು ರವಿಚಂದ್ರನ್ ಅವ್ರಿಗೆ, ಬಟ್ ಸಿನಿಮಾ ಗೆಲ್ಬೇಕು ಅಷ್ಟೇನೆ. ಅದಕ್ಕೋಸ್ಕರನೇ ಅವ್ರು ರಿಯಾಲಿಟಿ ಶೋಗೆ ಹೆಚ್ಚಾಗಿ ಬರೋಕೆ, ಯಾಕಂದ್ರೆ ರಿಯಾಲಿಟಿ ಶೋನಲ್ಲಿ ದುಡ್ಡು ಸಿಗುತ್ತೆ. ಆ ಒಂದು ದುಡ್ಡನ್ನ ಅವ್ರು ಬೇರೆದಕ್ಕೇನು ಕೂಡ ಖರ್ಚು ಮಾಡೋದಿಲ್ಲ, ಸಿನಿಮಾಗಾಗಿ ಎಲ್ಲದನ್ನು ಕೂಡ ಇಟ್ಕೋತಾರೆ ಅಂತ ಒಂದು ಮನಸ್ಥಿತಿ ಇರುವಂತವ್ರು ರವಿಚಂದ್ರನ್ ಅವರು. ಸಿನಿಮಾ ಅದ್ ಬಿಟ್ರೆ ಬೇರೆ ಏನು ಕೂಡ ರವಿಚಂದ್ರನ್ ಅವ್ರಿಗೆ ಬೇಕಾಗೂ ಇಲ್ಲ. ಸಿನಿಮಾನೇ ಉಸಿರು ಅವ್ರಿಗೆ.